ನನ್ನ ಪ್ರೀತಿಯ ಜನರೇ, ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಈ ವಿಡಿಯೋಲಿ ಹ್ಯಾಕಥಾನ್ಸ್ ಅಂದ್ರೇನು, ಹ್ಯಾಕಥಾನ್ಸ್ನ ಯಾಕೆ ಅಟೆಂಡ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫಸ್ಟ್ಲಿ, ಹ್ಯಾಕಥಾನ್ ಅಂದರೆ ಏನು? ಅದು ಒಂದು ಸರ್ಟೀನ್ ಹಾರ್ಸ್ವರೆಗೂ ನಡೆಯೋ ಒಂದು ಟೆಕ್ನಿಕಲ್ ಇವೆಂಟ್. ಆ ಇವೆಂಟಲ್ಲಿ ಏನಂದರೆ ನೀವು ಪ್ರಾಜೆಕ್ಟ್ಸ್ನ ಮಾಡಬೇಕಾಗುತ್ತೆ ನಿಮ್ಮ ಟೀಮ್ಮೇಟ್ಸ್ ಜೊತೆ. ಆ್ಯಂಡ್ ಆ ಪ್ರಾಜೆಕ್ಟ್ಸ್ನ ಜಡ್ಜ್ ಬಂದುಬಿಟ್ಟು ರಿವ್ಯೂ ಮಾಡಿಬಿಟ್ಟು ಅಲ್ಲಿ ಅಷ್ಟೊಂದು ಟೀಮ್ಸಲ್ಲಿ ಯಾರು ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿದ್ದಾರೆ ಅವರಿಗೆ ಪ್ರೈಸಸ್ ಇರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಹ್ಯಾಕಥಾನ್ಸ್. ಓಕೆ, ಸೊ ನೀವು ಹ್ಯಾಕಥಾನ್ಸ್ನ ಯಾಕೆ ಅಟೆಂಡ್ ಮಾಡಬೇಕು ಅಂತ ಅಂದರೆ, ನಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಒಂದು ಹ್ಯಾಕಥಾನ್ ಅಟೆಂಡ್ ಮಾಡಿದಾಗ ಲೈಕ್ ನನಗೆ ಅವಾಗ ರಿಯಲೈಸ್ ಆಯಿತು ನನಗೆ ಡೇಟಾಬೇಸ್ ಮೇಲೆ ವರ್ಕ್ ಮಾಡೋದಕ್ಕೆ ಬರಲ್ಲ ಅಂತ. ಆ್ಯಂಡ್ ನನಗೆ ಟೀಮ್ಮೇಟ್ಸ್ ಜೊತೆ ಕರೆಕ್ಟಾಗಿ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಮಾತಾಡಬೇಕು, ಐಡಿಯಾನ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು, ಆ್ಯಂಡ್ ನನಗೆ ಯಾವ ಟೆಕ್ ಸ್ಟ್ಯಾಕಲ್ಲಿ ವೀಕ್ ಇದ್ದೀನಿ ಅದೆಲ್ಲ ಅರ್ಥ ಆಗುತ್ತೆ. ಲೈಕ್ ನೀವು ಒಂದು ಹ್ಯಾಕಥಾನ್ ಅಟೆಂಡ್ ಮಾಡಬೇಕು ಬ್ರೋ. ಆವಾಗಲೇ ನಿಮಗೆ ಗೊತ್ತಾಗೋದು ನೀವು ಯಾವುದ್ರಲ್ಲಿ ಲ್ಯಾಕ್ ಆಗ್ತಾಯಿದ್ದೀರಾ ಆ್ಯಂಡ್ ಯಾವುದ್ರಲ್ಲಿ ಇಂಪ್ರೂವ್ ಆಗಬೇಕು, ನೀವು ಎಷ್ಟು ಇಂಪ್ರೂವ್ ಆಗಿದ್ದೀರಾ ಅಥವಾ ಎಷ್ಟು ಕಲಿತೀರಾ, ಎಲ್ಲದನ್ನು ಒಂದು ಹ್ಯಾಕಥಾನ್ ಅಂತ ಒಂದು ಅಟೆಂಡ್ ಮಾಡಿದಾಗಲೇ ಗೊತ್ತಾಗೋದು. ಅದಕ್ಕೆ ಹೇಳ್ತಾ ಇದ್ದೀನಿ ಹ್ಯಾಕಥಾನ್ಸ್ ಅಟೆಂಡ್ ಮಾಡಬೇಕು ಅಂತ. ನೀವು ಯಾವುದಾದ್ರೂ ಕೆಲವೊಂದು ಹ್ಯಾಕಥಾನ್ಸ್ನ ಅಟೆಂಡ್ ಮಾಡಿ ವಿನ್ ಆಗಿದ್ದರೆ ನೀವು ಆ ಹ್ಯಾಕಥಾನ್ ವಿನ್ ಆಗಿದ್ದೀರಾ ಅಂತ ನಿಮ್ಮ ರೆಸ್ಯೂಮೇಲಿ ಹಾಕೋಬೋದು. ಸೊ ಇಟ್ ಆ್ಯಡ್ಸ್ ಅ ವ್ಯಾಲ್ಯೂ ಟು ಯುವರ್ ರೆಸ್ಯೂಮೆ. ದ್ಯಾಟ್ಸ್ ವೈ ಯು ಶುಡ್ ಅಟೆಂಡ್ ಅ ಹ್ಯಾಕಥಾನ್. ಲೈಕ್ ರಿಕ್ರೂಟರ್ಸ್ ನೋಡಿದಾಗ ಓಕೆ ಇವರು ಒಂದು ಹ್ಯಾಕಥಾನ್ಗೆ ಹೋಗಿ 24 hours 36 hours ಇದ್ದು ಅಲ್ಲಿ ಒಂದು ಪ್ರಾಜೆಕ್ಟ್ನ ಮಾಡಿ ಗೆದ್ದು ಬಂದಿದ್ದಾರೆ. ಅದೊಂದು ಈಸಿ ವಿಷಯ ಅಲ್ಲ. ಸೊ ರಿಕ್ರೂಟರ್ಸ್ ನಿಮ್ಮದು ರೆಸ್ಯೂಮೆ ನೋಡಿಬಿಟ್ಟು ಆ್ಯಂಡ್ ಬೇರೆಯವ್ರ ರೆಸ್ಯೂಮೇಲಿ ಹ್ಯಾಕಥಾನ್ಸ್ ಬಗ್ಗೆ ಏನೂ ಇಲ್ಲವೇ ಇಲ್ಲ, ಬಟ್ ನಿಮ್ಮ ರೆಸ್ಯೂಮೇಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಥವಾ ವಿನ್ ಆಗಿದ್ದೀರಾ ಅಂತ ಒಂದು ಅದನ್ನು ಓದಿದಾಗ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ದೇ ವಿಲ್ ಗೆಟ್ ಇಂಪ್ರೆಸ್ಡ್. ಅದಕ್ಕೋಸ್ಕರ ಸೆಕೆಂಡ್ ರೀಸನ್ ಬಂದು ನೀವು ನಿಮ್ಮ ಟೀಮ್ಮೇಟ್ಸ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ಯಾವ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಿಮ್ಮ ಟೀಮ್ಮೇಟ್ಸ್ ಜೊತೆ ಇರ್ತೀರಾ. ಆ್ಯಂಡ್ ಆ 24 hours ಎಷ್ಟು ಸಲನಾದರೂ ಜಗಳ ಆಗ್ಬೋದು, ಎಷ್ಟು ಸಲನಾದರೂ ಕಾನ್ಫ್ಲಿಕ್ಟ್ಸ್ ಆಗ್ಬೋದು, ಏನು ಬೇಕಿದ್ರೂ ಆಗ್ಬೋದು ನಿಮ್ಮ ಟೀಮ್ಮೇಟ್ಸ್ ಮಧ್ಯ. ಸೊ ನೀವು ಒಂದು ಹ್ಯಾಕಥಾನ್ ಅಂತ ಅಟೆಂಡ್ ಮಾಡಿದಾಗ ನೀವು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಲಿತೀರಾ. ಲೈಕ್ ಫಸ್ಟ್ ಹ್ಯಾಕಥಾನ್ ವಿಲ್ ಆಲ್ವೇಸ್ ಬಿ ಅ ಮಿಸ್ಟೇಕ್ ಮೋಸ್ಟ್ ಆಫ್ ದ ಟೈಮ್. ಸೊ ಹ್ಯಾಕಥಾನ್ಸಲ್ಲಿ ಒಬ್ಬರು ಒಂದು ಐಡಿಯಾ ಹೇಳ್ತಾರೆ, ನಿಮ್ಮ ಟೀಮ್ಮೇಟು ಇನ್ನೊಬ್ಬರು ಇನ್ನೊಂದು ಐಡಿಯಾ ಹೇಳ್ತಾರೆ, ನಿಮ್ಮದೇ ಇನ್ನೊಂದು ಐಡಿಯಾ ಇರುತ್ತೆ. ಸೊ ಆ ಐಡಿಯಾಸ್ನೆಲ್ಲ ಪ್ರೊಸೆಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಟೀಮ್ಮೇಟ್ಸಿಗೆ ಅದನ್ನೆಲ್ಲ ಕಂಬೈನ್ ಮಾಡಿ ವರ್ಕ್ ಮಾಡಬೇಕು ಅಂತ ಅಂದರೆ ಇಟ್ ಹ್ಯಾಪನ್ಸ್ ಓನ್ಲಿ ಡ್ಯೂರಿಂಗ್ ಹ್ಯಾಕಥಾನ್ಸ್. ಬಿಕಾಸ್ ಕಾಲೇಜ್ ಪ್ರಾಜೆಕ್ಟ್ಸ್ ಎಲ್ಲ ಬೇರೆ ಥರ ಇರುತ್ತೆ, ಬಟ್ ಹ್ಯಾಕಥಾನ್ಸಲ್ಲಿ ಟೆಕ್ನಿಕಲ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇರ್ತೀರ. ಸೊ ದ್ಯಾಟ್ ಈಸ್ ವೆನ್ ನೀವು ಟೀಮ್ಮೇಟ್ಸ್ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಕನ್ವಿನ್ಸ್ ಮಾಡಬೇಕು, ಅದೆಲ್ಲ ಆವಾಗಲೇ ಕಲಿಯೋದು ನೀವು. ಸೊ ಥರ್ಡ್ ಪಾಯಿಂಟ್ ಏನಂದರೆ ನೆಟ್ವರ್ಕಿಂಗ್. ನೀವು ಹ್ಯಾಕಥಾನ್ಸ್ಗೆ ಹೋದಾಗ ಲೈಕ್ ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದೆ ಆ್ಯಂಡ್ ಒಬ್ಬರು ರ್ಯಾಂಡಮ್ ವ್ಯಕ್ತಿ ಬರ್ತಾರೆ, ಲೈಕ್ ಜಡ್ಜ್ ಆಗಿರ್ಬೋದು ಅಥವಾ ಕೋಆರ್ಡಿನೇಟರ್ಸ್ ಆಗಿರ್ಬೋದು, ಇಟ್ ಕುಡ್ ಬಿ ಎನಿವನ್. ಓಕೆ, ಅವ್ರು ಬಂದ್ಬಿಟ್ಟು ನಿಮ್ಮ ಪ್ರಾಜೆಕ್ಟ್ ಮೇಲೆ ಇಂಪ್ರೆಸ್ ಆಗಿ ಲೈಕ್ ಅವರೇನಾದರೂ ಒಂದು ಬೇರೆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ರೆ ಅವ್ರು ನಿಮ್ಮ ಜೊತೆ ಕೊಲ್ಯಾಬ್ರೇಷನಲ್ಲಿ ಮಾಡ್ಬೋದು. ಅಥವಾ ಮುಂದೆ ಅವರು ಒಂದು ಕೆಲಸ ತಗೊಂಡ್ರೆ ಅವ್ರು ನಿಮಗೆ ರೆಫರಲ್ ಕೊಡ್ಬೋದು ಅವ್ರದ್ದೇ ಕಂಪ್ನಿಗೆ ಅಥವಾ ಬೇರೆ ಕಂಪ್ನೀಸ್ಗೆ. ಆ ಥರ ನೆಟ್ವರ್ಕಿಂಗ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಂತಂದರೆ ಫ್ರೆಂಡ್ಸ್ ಮಾಡಿಕೊಳ್ಳೇಬೇಕು, ತುಂಬ ನೆಸೆಸಿಟಿ ಇರುತ್ತೆ. ಆ್ಯಂಡ್ ನೀವೇನಾದರೂ ಕಂಪ್ನಿ ಸ್ವಿಚ್ ಮಾಡ್ತಾಯಿದ್ದೀರಾ ಮುಂದೆ ಅಂತ ಅಂದರೆ ನೀವು ರೆಫರಲ್ ತೊಗೋಬೋದು. ಆ ವ್ಯಕ್ತಿ ನಿಮಗೆ ಮುಂಚೆನೇ ಗೊತ್ತಿದ್ದರೆ. ಅದಕ್ಕೆ ನೆಟ್ವರ್ಕಿಂಗ್ ಈಸ್ ಇಂಪಾರ್ಟೆಂಟ್. ನೆಟ್ವರ್ಕಿಂಗ್ ಅದೆಲ್ಲ ಲೈಕ್ ನಿಮಗೆ ಫ್ರೆಂಡ್ಸ್ ಆ ಥರ ಸಿಗೋದೇ ನೀವು ಹ್ಯಾಕಥಾನ್ಸ್ ಅನ್ನೋ ಒಂದು ಟೆಕ್ನಿಕಲ್ ಇವೆಂಟ್ಸ್ನ ಅಟೆಂಡ್ ಮಾಡಿದಾಗ. ಆ್ಯಂಡ್ ನಿಮಗೆ ನಿಮ್ಮ ಪೊಟೆನ್ಷಿಯಲ್ ಬಗ್ಗೆ ತುಂಬ ಗೊತ್ತಾಗುತ್ತೆ. ಲೈಕ್ ನೀವು ಯಾವ ರೇಂಜಿಗೆ ಯಾವ ಪ್ರಾಜೆಕ್ಟ್ಸ್ನ ವರ್ಕ್ ಮಾಡ್ಬೋದು, ಯಾವ ಟೆಕ್ ಸ್ಟ್ಯಾಕ್ಸ್ ಮೇಲೆ ವರ್ಕ್ ಮಾಡ್ಬೋದು, ಆ್ಯಂಡ್ ನೀವು ಎಷ್ಟು ಬೆಟರ್ ಆಗಿದ್ದೀರಾ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ, ಅದೆಲ್ಲ ನಿಮ್ಮ ಎಂಟೈರ್ ಪೊಟೆನ್ಷಿಯಲ್ ಲೆವೆಲ್ ನಿಮಗೆ ಅರ್ಥ ಆಗುತ್ತೆ ಕೆಲವೊಂದು ಹ್ಯಾಕಥಾನ್ಸ್ನ ಅಟೆಂಡ್ ಮಾಡಿದಾಗ. ಆ್ಯಂಡ್ ನೀವು ಇಂಟ್ರೆಸ್ಟ್ ತೋರಿಸ್ಬೇಕು. ಯಾವುದಾದ್ರೂ ಹ್ಯಾಕಥಾನ್ಗೆ ಹೋಗಿದ್ರೆ ಸುಮ್ಮನೆ ಒಬ್ಬರೇ ಕೂತ್ಕೊಂಡು ನನ್ನ ಟೀಮ್ಮೇಟ್ಸ್ ಜೊತೆ ನಾನು ಪ್ರಾಜೆಕ್ಟ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತೀನಿ, ನೋ.
ಬೇರೆಯವ್ರ ಜೊತೆನೂ ಸ್ವಲ್ಪ ಬೆರೀಬೇಕು, ಬೇರೆಯವ್ರ ಜೊತೆ ಮಾತಾಡಬೇಕು, ಅವ್ರ ಪ್ರಾಜೆಕ್ಟ್ ಐಡಿಯಾಸ್ ಬಗ್ಗೆ ಕೇಳಬೇಕು, ಅವ್ರ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೇಳಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ. ಆ್ಯಂಡ್ ಇನ್ನೊಂದೇನೆಂದರೆ ಅಲ್ಲಿ ಜಡ್ಜ್ ಎಲ್ಲ ಇರ್ತಾರೆ ಆ್ಯಂಡ್ ಸ್ಪಾನ್ಸರ್ಶಿಪ್ಸ್ ಎಲ್ಲ ಇರುತ್ತೆ ಎಷ್ಟೊಂದು ಕಂಪ್ನೀಸಿಂದ. ಅವರೆಲ್ಲ ನಿಮ್ಮ ಪ್ರಾಜೆಕ್ಟ್ನ ಚೆಕ್ ಮಾಡೋದಕ್ಕೆ ಬಂದಿರ್ತಾರೆ. ಸೊ ಅವರೇನಾದರೂ ನಿಮ್ಮ ಪ್ರಾಜೆಕ್ಟ್ನ ಚೆಕ್ ಮಾಡಿ ಅವ್ರು ಇಂಪ್ರೆಸ್ ಆದರೆ ಅವ್ರು ನಿಮ್ಮ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಅಥವಾ ನಿಮ್ಮ ಐಡಿಯಾನ ನೀವು ಪಿಚ್ ಮಾಡಿದ್ರೆ ಅವರು ಲೈಕ್ ನಿಮಗೆ ಸಪೋರ್ಟ್ ಮಾಡ್ಬೋದು. ಆ್ಯಂಡ್ ಅವ್ರು ನಿಮ್ಮನ್ನ ಕೆಲ್ಸಕ್ಕೆ ಬೇಕಿದ್ರೂ ತೊಗೋಬೋದು, ಅವ್ರು ನಿಮಗೆ ಇಂಟರ್ನ್ಶಿಪ್ ಬೇಕಿದ್ರೂ ಕೊಡ್ಬೋದು, ಏನು ಬೇಕಿದ್ರೂ ಆಗ್ಬೋದು ಹ್ಯಾಕಥಾನ್ಸಲ್ಲಿ. ಅದಕ್ಕೆ ಹ್ಯಾಕಥಾನ್ಸ್ ಅಟೆಂಡ್ ಮಾಡಿ ಅಂತ ಹೇಳೋದು. ಓಕೆ. ಆ್ಯಂಡ್ ಅದೇ ಥರ ಒಂದು ಫಸ್ಟ್ ಹ್ಯಾಕಥಾನ್ ಯಾವಾಗಲೂ ಈಸಿ ಅನಿಸಲ್ಲ, ಒಂದು ಸ್ವಲ್ಪ ಕಷ್ಟ ಇರುತ್ತೆ ಅಥವಾ ನಿಮಗೆ ಐಡಿಯಾ ಇರಲ್ವೇನೋ. ಫಸ್ಟ್ ಹ್ಯಾಕಥಾನ್ಸ್ ಎಲ್ಲ ಅದೇ ಥರ ಇರುತ್ತೆ. ಬಟ್ ಸೆಕೆಂಡ್, ಥರ್ಡ್ ಹ್ಯಾಕಥಾನಿಂದ ನೀವು ಇಂಪ್ರೂವ್ ಆಗ್ತೀರಾ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಐಡಿಯಾಸ್ ಮೇಲೆ ವರ್ಕ್ ಮಾಡಬೇಕು, ಯಾವ್ಯಾವ ಟೆಕ್ ಸ್ಟ್ಯಾಕ್ಸ್ ಯೂಸ್ ಮಾಡಬೇಕು, ಏನೇನು ಕಲಿಬೇಕು, ನೆಕ್ಸ್ಟ್ ಹ್ಯಾಕಥಾನ್ ವಿನ್ ಆಗೋದು ಹೇಗೆ, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀರ. ಸೊ ಅದಕ್ಕೆ ಇಟ್ ಈಸ್ ನೆಸೆಸರಿ ಅಟ್ಲೀಸ್ಟ್ ಒಂದು ಹ್ಯಾಕಥಾನ್ ಆದರೂ ಗೆದ್ದರೆ, ಒಂದು ಹ್ಯಾಕಥಾನ್ ಆದರೂ ಅಟೆಂಡ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಲೈಕ್ ನಾನು ಹ್ಯಾಕಥಾನ್ಸ್ ಅಟೆಂಡ್ ಮಾಡ್ಬೋದು, ನಾನು ವಿನ್ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ದಟ್ ಕಾನ್ಫಿಡೆನ್ಸ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ಅಟೆಂಡ್ ಮಾಡಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಊಟ ಆ್ಯಂಡ್ ಗೂಡೀಸ್, ಶರ್ಟು ಅದು ಇದು ಏನೋ ಕೊಡ್ತಾರೆ, ಇಟ್ ಡಸಂಟ್ ಮ್ಯಾಟರ್. ಬಟ್ ಊಟ ತುಂಬ ಚೆನ್ನಾಗಿರುತ್ತೆ. ಐ ಮೀನ್ ಯಾವುದೇ ಹ್ಯಾಕಥಾನ್ಸ್ಗೆ ಹೋಗಿರಲಿ, ಊಟ ಈಸ್ ಅ ಮೇನ್ ಫ್ಯಾಕ್ಟರ್. ನನಗೆ ಊಟ ಮಾಡೋದಂದರೆ ತುಂಬ ಇಷ್ಟ. ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಬೇರೆ ಕಾಲೇಜ್ಗೆ ಹೋಗ್ಬಿಟ್ಟು ಬೇರೆ ಕಾಲೇಜಲ್ಲಿ ಪ್ರಾಜೆಕ್ಟ್ ಮಾಡೋದಲ್ಲದೆ ಬೇರೆ ಕಾಲೇಜವ್ರ ಕ್ಯಾಂಟೀನಲ್ಲಿ ಎಕ್ಸ್ಪ್ಲೋರ್ ಮಾಡೋದಿದೆಯಲ್ಲ, ಬೇರೆ ಕಾಲೇಜ್ ಅವ್ರ ಕ್ಯಾಂಟೀನಲ್ಲಿ ಏನೇನೆಲ್ಲ ಇರುತ್ತೆ, ನಮ್ಮ ಕಾಲೇಜಿಗೆ ಕಂಪೇರ್ ಮಾಡಿಕೊಂಡ್ರೆ ಏನೇನು ಸ್ನ್ಯಾಕ್ಸ್ ಎಲ್ಲ ಇರುತ್ತೆ, ಏನೇನು ಜಂಕ್ ಎಲ್ಲ ಇರುತ್ತೆ. ಅದಕ್ಕೆ ಸೊ ದಿಸ್ ಇಸ್ ಇಟ್. ಹ್ಯಾಕಥಾನ್ಸ್ನ ಕಾನ್ಫಿಡೆನ್ಸ್ಗೋಸ್ಕರ, ನೆಟ್ವರ್ಕಿಂಗ್ಗೋಸ್ಕರ, ಫ್ರೆಂಡ್ಸ್ಗೋಸ್ಕರ, ಐಡಿಯಾಸ್ಗೋಸ್ಕರ ಆ್ಯಂಡ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಹ್ಯಾಕಥಾನ್ಸ್ನ ಅಟೆಂಡ್ ಮಾಡಿ. ದಿಸ್ ಇಸ್ ಮೈ ಫೈನಲ್ ವರ್ಡ್. ಆ್ಯಂಡ್ ಅಟೆಂಡ್ ಮಾಡಿಬಿಟ್ಟು ಲಿಂಕ್ಡ್ಇನ್ನಲ್ಲೂ ಹಾಕ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮನ್ನ ಯಾರಾದರೂ ಥ್ರೂ ಲಿಂಕ್ಡ್ಇನ್ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾರೆ, ಓಕೆ ಇವ್ರು ಹ್ಯಾಕಥಾನ್ಸ್ ಕೂಡ ಅಟೆಂಡ್ ಮಾಡಿದ್ದಾರೆ, ಪರವಾಗಿಲ್ಲ, ಒಂದು ವ್ಯಾಲ್ಯೂ ಇರುತ್ತೆ ಬ್ರೋ. ಲೈಕ್ ಏನೋ ಒಂದು ಮಾಡ್ತಾ ಇದ್ದಾರೆ. ದೇರ್ ಈಸ್ ಆಲ್ವೇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಓಕೆ.